उपास्महे नृसिंहाख्यं ब्रह्मवेदान्तगोचरम् भूयोल्लासितसंसारच्छेदहेतुं जगद्गुरुम् ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಧರ್ಮ ಬಂಧುಗಳೇ, ಕೃಷ್ಣಂ ವಂದೇ ಜಗದ್ಗುರುಂ, ಇದು ನಮ್ಮ ಹಿರಿಯರ ಮಾತು. ವಾಸ್ತವಿಕವಾಗಿ ನೋಡಿದ್ರೆ ಜಗತ್ತಿಗೆ ಗುರು ಯಾರು ಇಲ್ಲ. ಜಗತ್ತನ್ನೇ ಗುರುವಾಗಿ ತೆಗೆದುಕೊಂಡವರು ಜಗದ್ಗುರು ಅಂತ ನಮ್ಗೆ ಗೊತ್ತಿರಬೇಕು. ಆದರೂ ಕೂಡ ಭಗವಂತನಾಗಿರ್ತಕ್ಕಂತಹ ಶ್ರೀಕೃಷ್ಣನನ್ನ ಜಗದ್ಗುರು ಅಂತ ಎಲ್ಲರೂ ಒಪ್ಪಿಕೊಂಡಿದ್ದೇವೆ ನಾವು. ಯಾಕಾಗಿ ಕೃಷ್ಣನಿಗೆ ಜಗದ್ಗುರು ಅಂತ ಹೆಸರು ಬಂತು ನೋಡಿ. ಶ್ರೀಕೃಷ್ಣ ಪರಮಾತ್ಮ ಸಮನ್ವಯದ ಸಾಕಾರ ಮೂರ್ತಿ. ಭಾರತೀಯ ಸಂಸ್ಕೃತಿ ವೈವಿಧ್ಯವನ್ನ ಅತ್ಯಂತ ಸಹಜವಾಗಿ ಮತ್ತು ಸಂಪೂರ್ಣವಾಗಿ ಒಪ್ಪಿಕೊಂಡಿರತಕ್ಕಂತಹ ಈ ಜಗತ್ತಿನ ಏಕೈಕ ಸಂಸ್ಕೃತಿ. ತಿಳ್ಕೊಳ್ಳಿ, ಹೆಮ್ಮೆಯಿಂದ ತಿಳ್ಕೊಳ್ಳಿ. ಈ ಜಗತ್ತಿನಲ್ಲಿ ವೈವಿಧ್ಯವನ್ನ, ಬಹುತ್ವವನ್ನ ಅತ್ಯಂತ ಸಹಜವಾಗಿ ಮತ್ತು ಅತ್ಯಂತ ಪರಿಪೂರ್ಣವಾಗಿ ಒಪ್ಪಿಕೊಂಡಿರ್ತಕ್ಕಂಥ ಏಕೈಕ ಸಂಸ್ಕೃತಿ ಅಂತಂದ್ರೆ ಅದು ನಮ್ಮ ಹೆಮ್ಮೆಯ ಭಾರತೀಯ ಸಂಸ್ಕೃತಿ. ಸತ್ಯ ಒಂದೇ, ಮಾರ್ಗಗಳು ಅನೇಕ, ನಾವು ಮಾತ್ರ ಹೇಳ್ತಾ ಇರುವುದು. ಜಗತ್ತಿನಲ್ಲಿ ವಿದೇಶಿ ಸಂಸ್ಕೃತಿಗಳು ಏನ್ ಹೇಳ್ತಾ ಇದೆ? ಸತ್ಯ ಒಂದೇ, ಮಾರ್ಗವು ಕೇವಲ ಒಂದೇ. ಅದು ಯಾವ ಮಾರ್ಗಪ್ಪ? ಅದು ನನ್ನ ಮಾರ್ಗ. ಆದ್ದರಿಂದ ಭಾರತೀಯ ಸಂಸ್ಕೃತಿಯ ಈ ಒಂದು ತತ್ವೋಪದೇಶವನ್ನ ಅತ್ಯಂತ ಯಥಾವತ್ತಾಗಿ ಭಗವದ್ಗೀತೆಯಲ್ಲಿ ಭಗವಂತ ನಮಗೆ ಕೊಟ್ಟಿದ್ದಾನೆ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಭಗವಂತನಾಗಿರತಕ್ಕಂತಹ ಕೃಷ್ಣ ಪರಮಾತ್ಮ ಇಲ್ಲದ ಅದ್ಭುತವಾದ ಸಂದೇಶವನ್ನ ಮಾನವ ಕೋಟಿಗೆ ಕೊಡ್ತಾ ಇದ್ದಾನೆ. ಅದು ಏನು ಗೊತ್ತುಂಟ? ಈ ಜಗತ್ತಿನಲ್ಲಿ ಯಾವ ಯಾವ ಮನುಷ್ಯರು ಯಾವ ಯಾವ ಉಪಾಸನಾ ಮಾರ್ಗದಲ್ಲಿ ಶ್ರದ್ಧೆಯನ್ನು ಹೊಂದಿರುತ್ತಾರೋ ಆಯಾಯ ಮನುಷ್ಯರಿಗೆ ಆಯಾಯ ಉಪಾಸನಾ ಮಾರ್ಗದಲ್ಲೇ ಶ್ರದ್ಧೆಯು ಅಧಿಕವಾಗುವಂತೆ ನಾನೇ ಅನುಗ್ರಹಿಸುತ್ತೇನೆ. ಜಗತ್ತಿನಲ್ಲಿ ಇದನ್ನು ಯಾರು ಹೇಳಲಿಲ್ಲ. ಎಷ್ಟೋ ಜನ ಹೇಳಿದ್ದಾರೆ, ಐ ಆಮ್ ದ ವೇ, ಐ ಆಮ್ ದ ಟ್ರೂತ್, ಐ ಆಮ್ ದ ಲೈಫ್, ನೋ ಒನ್ ಕ್ಯಾನ್ ಕಮ್ ಟು ಫಾದರ್ ಎಕ್ಸೆಪ್ಟ್ ಥ್ರೂ ಮೀ. ಇದನ್ನ ಕೃಷ್ಣ ಹೇಳಲಿಲ್ಲ. ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವನ, ನನ್ನನ್ನ ಬಿಟ್ಟು ದೇವರ ಹತ್ರ ಯಾರೂ ಬರ್ಲಿಕ್ಕೆ ಆಗುವುದಿಲ್ಲ ಅಂತ ಕೃಷ್ಣ ಎಂದು ಹೇಳಲಿಲ್ಲ. Krishna says that truth is one, paths are many. All paths are lead to same goal. ಇದು ಕೃಷ್ಣನ ಹಿರಿಮೆ. ಈ ಕೃಷ್ಣ ಹೇಳ್ತಾ ಇದ್ದಾನೆ, ಈ ಜಗತ್ತಿನಲ್ಲಿ ಯಾವ ಯಾವ ಮನುಷ್ಯರು ಯಾವ ಯಾವ ಉಪಾಸನಾ ಮಾರ್ಗದಲ್ಲಿ ಶ್ರದ್ಧೆಯನ್ನು ಹೊಂದಿರುತ್ತಾರೋ ಆಯಾಯ ಮನುಷ್ಯರಿಗೆ ಆಯಾಯ ಉಪಾಸನಾ ಮಾರ್ಗದಲ್ಲೇ ಶ್ರದ್ಧೆಯು ಅಧಿಕವಾಗುವಂತೆ ನಾನು ಅನುಗ್ರಹಿಸುತ್ತೇನೆ. ನೀವು ಶೈವ ಮಾರ್ಗದಲ್ಲೇ ಶ್ರದ್ಧೆ ಅಧಿಕವಾಗ್ತದೆ. ನೀವು ವೈಷ್ಣವ ಮಾರ್ಗದಲ್ಲೇ ಶ್ರದ್ಧೆ ಅಧಿಕವಾಗ್ತದೆ. ನೀವು ಜೈನ ಮಾರ್ಗದಲ್ಲೇ ಶ್ರದ್ಧೆ ಅಧಿಕವಾಗುತ್ತೆ. ನೀವು ಬೌದ್ಧ ಮಾರ್ಗದಲ್ಲೇ ಶ್ರದ್ಧೆ ಅಧಿಕವಾಗುತ್ತೆ. ನೀವು ಸಿಕ್ಕ ಮಾರ್ಗದಲ್ಲೇ ಶ್ರದ್ಧೆ ಅಧಿಕವಾಗುತ್ತೆ. ನೀವು ವೈದಿಕ ಮಾರ್ಗದಲ್ಲೇ ಶ್ರದ್ಧೆ ಅಧಿಕವಾಗುತ್ತದೆ. ಇದು ಶ್ರೇಷ್ಠ ಪರಮಾತ್ಮ ಜಗತ್ತನ್ನ ಕಟ್ಟಿದ್ದು. ತಿಳ್ಕೊಳ್ಳಿ, ಸಮನ್ವಯದ ಸೂತ್ರಕಾರ ಕೃಷ್ಣ. ಸಮನ್ವಯ ದೃಷ್ಟಿಯಿಂದ
ನೋಡಿದ್ರೆ ಭಗವದ್ಗೀತೆ ವೈಷ್ಣವರಿಗೆ ಎಷ್ಟು ಸಮಾನವಾಗಿ ಅನ್ವಯ ಆಗುತ್ತೋ ಅಷ್ಟೇ ಸಮಾನವಾಗಿ ಶೈವರಿಗೆ ಅನ್ವಯವಾಗುತ್ತೆ. ಆದ್ದರಿಂದ ಕೃಷ್ಣನನ್ನ ಕೃಷ್ಣಂ ವಂದೇ ಜಗದ್ಗುರು ಅಂತ ಹಿರಿಯರು ಹೇಳಿದ್ದಾರೆ. ಆದ್ರಿಂದ ಸಮನ್ವಯ ದೃಷ್ಟಿಕೋನದಿಂದ ಭಗವದ್ಗೀತೆಯನ್ನು ನಾವು ಇವತ್ತು ಸಮಾಜದ ತುತ್ತ ತುದಿಯವರಿಗೆ ತಲುಪಿಸಬೇಕಾಗಿದೆ. ಶ್ರೀಕೃಷ್ಣ ಪರಮಾತ್ಮನ ಉಪದೇಶಗಳು ಏನಿದೆ ಅದು ಮಾನವ ಕೋಟಿಗೆ ಸಮಾನವಾಗಿ ಬೆಳಕಿನ ಮಾರ್ಗವನ್ನು ತೋರಿಸತಕ್ಕಂತಹ ದಿವ್ಯೋಪದೇಶವಾಗಿರುತ್ತದೆ. ಬದುಕಿನಲ್ಲಿ ಸಮಗ್ರವಾಗಿ ವಿಚಾರ ಮಾಡ್ತಾ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ, ಮನೋನಿಗ್ರಹ, ಮಾನವೀಯ ಮೌಲ್ಯಗಳ ಆ ಉದ್ದೀಪನ, ಮಾನವತ್ವದ ಮಹತ್ವ, ಆ ಸಕಾರಾತ್ಮಕವಾಗಿರತಕ್ಕಂತಹ ವ್ಯಕ್ತಿತ್ವ ವಿಕಸನ, ಸಮನ್ವಯ ದೃಷ್ಟಿಕೋನ, ಸುಖಮಯ ಬದುಕು, ಪುರುಷ ಪ್ರಯತ್ನದ ಹಿರಿಮೆ, ಯಶಸ್ಸಿನ ರಹಸ್ಯ, ಆ ಧರ್ಮ ಸೂಕ್ಷ್ಮತೆ, ದೈವತ್ವವನ್ನು ಅರಿತುಕೊಳ್ತಕ್ಕಂತಹ ಮಾರ್ಗ, ಹೀಗೆ ಕೃಷ್ಣ ಪರಮಾತ್ಮ 10 ಹಲವು ವಿಚಾರಗಳ ಬಗ್ಗೆ ಸಮಗ್ರವಾಗಿ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ವಿಷಯಗಳನ್ನ ಅತ್ಯಂತ ಸರಳವಾಗಿ ನಮಗೆಲ್ಲರಿಗೂ ಕೊಟ್ಟು ಆ ಜ್ಞಾನದ ಬೆಳಕನ್ನ ಸದಾ ಜಗತ್ತಿನಲ್ಲಿ ನಂದಾದೀಪವಾಗಿ ಬೆಳಗುವಂತೆ ಮಾಡಿದ್ದಾನೆ ಈ ಭಗವದ್ಗೀತೆಯ ಮೂಲಕ. ನೋಡಿ ಆತ್ಮೀಯ ಬಂಧುಗಳೇ, ಸಮಾಜವನ್ನ ಪರಸ್ಪರ ದೂಷಣೆಯಿಂದ, ದ್ವೇಷ, ಅಸೂಯೆ, ಸಂಘರ್ಷದಿಂದ ಸಮಾಜವನ್ನ, ದೇಶವನ್ನ ಕಟ್ಟಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಕೇವಲ ಪರಸ್ಪರ ಪ್ರೀತಿ, ವಿಶ್ವಾಸ, ನಂಬಿಕೆ, ಸಹಬಾಳ್ವೆ, ಸಮನ್ವಯ ದೃಷ್ಟಿಕೋನದಿಂದ ಮಾತ್ರ ಇವತ್ತು ನಾವು ಸಮಾಜವನ್ನ, ಆವುದು ದೇಶವನ್ನ ಕಟ್ಟಲಿಕ್ಕೆ ಸಾಧ್ಯ. ಇದನ್ನ ಕೃಷ್ಣ ಪರಮಾತ್ಮ ನಮಗೆ ತಿಳಿಸ್ಕೊಡ್ತಾ ಇದ್ದಾನೆ. ಆದ್ದರಿಂದ ಶ್ರೀಕೃಷ್ಣನ ಸಂದೇಶವನ್ನ ನಾವು ಇವತ್ತು ಯಾವ ವಿಧವಾದ ಇರ್ತಕ್ಕಂಥ ಪೂರ್ವಾಗ್ರಹತನವಿಲ್ಲದೆ ಮುಕ್ತ ಮನಸ್ಸಿನಿಂದ ವಿಚಾರ ಮಾಡ್ತಾ ಆ ಸಮನ್ವಯ ದೃಷ್ಟಿಕೋನದಲ್ಲಿ ಚಿಂತನೆ ಮಾಡಿದರೆ ಅದು ಸಮಸ್ತ ಮಾನವ ಕೋಟಿಗೆ ಸಮಾನವಾಗಿ ಅನ್ವಯ ಆಗ್ತಕ್ಕಂತಹ ಒಂದು ಅದ್ಭುತವಾಗಿರತಕ್ಕಂತಹ ಪರಿಪೂರ್ಣವಾಗಿರತಕ್ಕಂತಹ ಜೀವನವನ್ನು ಸಮಗ್ರ ದೃಷ್ಟಿಕೋನಗಳಿಂದ ಎಲ್ಲ ಆಯಾಮಗಳಿಂದ ವಿಮರ್ಶೆ ಮಾಡತಕ್ಕಂತಹ ಆ ಪರಿಪೂರ್ಣತ್ವವನ್ನು ಮನುಷ್ಯನಿಗೆ ಕೊಡ್ತಕ್ಕಂತಹ ಒಂದು ಅದ್ಭುತವಾಗಿರತಕ್ಕಂತಹ ಆ ಒಂದು ಉಪದೇಶ ಆಗಿದೆ ಕೃಷ್ಣ ಪರಮಾತ್ಮ ಮಾಡಿರ್ತಕ್ಕಂಥ ಈ ಭಗವದ್ಗೀತೆ. ಎಲ್ಲ ಹೇಳ್ತಾ ಇದ್ದಾರೆ ಮಾತೆಯರೆಲ್ಲ ಊಟಕ್ಕೆ ಹೋಗಬೇಕಂತೆ. ಆದ್ದರಿಂದ ನಾವು ಸಂಕ್ಷಿಪ್ತವಾಗಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಆದ್ದರಿಂದ ತಿಳ್ಕೊಳ್ಳಿ, ಮತ್ತೆ ಮತ್ತೆ ಹೇಳ್ತಾ ಇದ್ದೇವೆ, ಕೃಷ್ಣ ಪರಮಾತ್ಮ ಇವತ್ತು ಸಮಾಜವನ್ನು ಕಟ್ಟಬೇಕು ಅಂತಾದ್ರೆ ಪ್ರೀತಿ ಇರಬೇಕು ಹೃದಯದಲ್ಲಿ. ಶುದ್ಧವಾದ ಪ್ರೀತಿಯಿಂದ ಮಾತ್ರ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ. ಆದ್ದರಿಂದ ಗೀತೆಯಲ್ಲಿ ಬರ್ತಕ್ಕಂತಹ ವಿಚಾರಗಳನ್ನ ಓದುವಾಗ ಯಾವುದೋ ಒಂದು ವರ್ಗಕ್ಕೆ ಸೇರಿರ್ತಕ್ಕಂಥದ್ದು ಅಂತ ಯಾರು ಎಣಿಸಬೇಡಿ. ಇದರ ಬಗ್ಗೆ ವಿಶದವಾಗಿ ಹೇಳಬಹುದು, ಆದರೆ ಸಮಯ ಅತೀತವಾದ್ರಿಂದ ಅದು ಹೆಚ್ಚಿಗೆ ಪ್ರಸ್ತಾಪ ಮಾಡ್ತಾ ಇಲ್ಲ. ಅದು ತಿಳ್ಕೊಳ್ಳಿ ಕೃಷ್ಣ ಪರಮಾತ್ಮ ಏನ್ ಹೇಳ್ತಾ ಇದ್ದಾನೆ ಅಂತ ಕೇಳಿದ್ರೆ, ಸರ್ವತ್ರ ಅವಿಸ್ನೇಯ ತತ್ರ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಜಗತ್ತಿನಲ್ಲಿ ದ್ವೇಷವನ್ನು ದೇಶದಿಂದ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ರಾಗದ್ವೇಷಗಳಿಲ್ಲದೆ ನಿಷ್ಕಾಮ ಭಾವದಿಂದ ದ್ವೇಷವನ್ನ ಬಿಟ್ಟು ಯಾವ ಮನುಷ್ಯನು ಸಾಧನೆಯನ್ನ ಮಾಡ್ತಾನೋ ಅವನಿಗೆ ಮಾತ್ರ ನಿಜವಾಗಿರತಕ್ಕಂಥ ಶಾಂತಿ ಸಿಗುವುದು. ಕೃಷ್ಣ ಪರಮಾತ್ಮ ಮಹಾವಿಷ್ಣುವಿನ 8ನೇ ಅವತಾರ. ಅದೇ ರೀತಿಯಲ್ಲಿ ಮಹಾವಿಷ್ಣುವಿನ 9ನೇ ಅವತಾರ ಗೌತಮ ಬುದ್ಧ. ಇದನ್ನ ಹೇಳ್ತಾ ಇದ್ದಾನೆ, ನಹಿ ವೇರೇ ನವೇರಾನಿ ಸಂಬಂಧಿ ಚ ಕದಾಚನನ್ ಅವೇರೇನ ಚ ಸಂಬಂಧಿ ಏಸ ಧಮ್ಮೋ ಸನಾತನೋ. ನೋಡಿ ಬುದ್ಧನ ಒಂದು ವಿಶೇಷ ಗೊತ್ತಾ? ಸನಾತನದ ಬಗ್ಗೆ ಬುದ್ಧ ಹೇಳ್ತಾ ಇದ್ದಾನೆ. ಸನಾತನ ಧರ್ಮ ಏನು ಅಂತ. ಬುದ್ಧ 29 ವರ್ಷಕ್ಕೆ ಸನಾತನ ಧರ್ಮದಲ್ಲೇ ಇದ್ದ. ಬುದ್ಧನ ಅಪ್ಪ ಶುದ್ಧೋಧನ ನಿತ್ಯವೂ ಕೂಡ ಸೂರ್ಯ ಉಪಾಸನೆಯನ್ನು ಮಾಡ್ತಾ ಇದ್ದ ಅಂತ ಬುದ್ಧ ಹೇಳ್ತಾ ಇದ್ದಾನೆ. ಈ ಜಗತ್ತಿನಲ್ಲಿ
ನಹಿ, ಇದು ಪಾಲಿ ಭಾಷೆ, ಸಂಸ್ಕೃತನೇ ಇದೆ, ಸಂಸ್ಕೃತ ಅಲ್ಲ. ನಹಿ ಬೇರೆ ನವೇರಾಣಿ ಸಮ್ಮಂತಿ ಚಕರಾಚನನ್ ಅವೇರೇನ ಚ ಸಮ್ಮಂತಿ ಏ ಸದಮ್ಮೋ ಸನಾತನೋ. ಅವ್ನು ಹೇಳ್ತಾ ಇದ್ದಾನೆ, ಸನಾತನ ಅಂದ್ರೆ ಏನು? ಜಗತ್ತಿನಲ್ಲಿ ದ್ವೇಷದಿಂದ ದ್ವೇಷವನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ದ್ವೇಷವನ್ನು ಕೇವಲ ಪ್ರೀತಿಯಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ ಗೆಲ್ಲಲಿಕ್ಕೆ ಸಾಧ್ಯ ಅಂತ ಯಾವ್ದು ಹೇಳ್ತದೆಯೋ ಅದು ಸನಾತನ ಧರ್ಮ ಅಂತ ಗೌತಮ ಬುದ್ಧ ಹೇಳ್ತಾ ಇದ್ದಾನೆ. ತಿಳ್ಕೊಳ್ಳಿ, ಗೌತಮ ಬುದ್ಧನ ವಿಚಾರದಲ್ಲಿ ತತ್ವದಲ್ಲಿ ಸ್ವಲ್ಪ ವ್ಯತ್ಯಾಸ ಇರಬಹುದು, ಆದರೆ ಗೌತಮ ಬುದ್ಧರು ಮಹಾವಿಷ್ಣುವಿನ ಅವತಾರ ಎನ್ನುವುದರಲ್ಲಿ ಯಾವ ನಿಸ್ಸಂಶಯವೂ ಇಲ್ಲ. ಟೀಕಾಕಾರಗಿರ್ತ ಆನಂದಗಿರಿ ಹೇಳ್ತಾ ಇದ್ದಾರೆ, ಸರ್ವಜ್ಞಸ್ಯ ಭಗವತೋ ವಾಸುದೇವಸ್ಯ ಇತಿಹಾಸ ಪುರಾಣಯೋ ಬುದ್ಧತ್ವ ಪ್ರಸಿದ್ಧೇ ಅಂತ ಟೀಕಾಕಾರ ವಿಮರ್ಶೆ ಮಾಡೋದು ಹೇಳ್ತಾ ಇದ್ದಾರೆ ನ್ಯಾಯ ನಿರ್ಣಯದಲ್ಲಿ. ಮುಂದೆ ಅದನ್ನೂ ಕೂಡ ನಮ್ಮ ಮಧ್ವಾಚಾರ್ಯರು ಸ್ಪಷ್ಟವಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಗೌತಮ ಬುದ್ಧರೇ ಮಹಾವಿಷ್ಣುವಿನ 9ನೇ ಅವತಾರ ಅಂತ. ಇದರಲ್ಲಿ ಯಾರಾದ್ರೂ ಅನುಮಾನ ಇದ್ರೆ ಮುಕ್ತವಾಗಿ ನಮ್ಮ ಹತ್ರ ಚರ್ಚೆ ಮಾಡಬಹುದು, ಮುಕ್ತವಾಗಿ ಚರ್ಚೆ ಮಾಡಬಹುದು. ನಾವು ಮಠದಲ್ಲಿ ನರಸಿಂಹ ಜಯಂತಿನ ಹೇಗೆ ಆಚರಣೆ ಮಾಡ್ತೀವೋ ಮರುದಿನ ಅಷ್ಟೇ ಶ್ರದ್ಧೆಯಿಂದ ಬುದ್ಧ ಜಯಂತಿನ ಆಚರಣೆ ಮಾಡ್ತೇವೆ. ಶಂಕರಾಚಾರ್ಯ ಸ್ಥಾಪನೆ ಮಾಡಿದ ಮಠದಿಂದ ನಿತ್ಯವೂ ಕೂಡ ಬೌದ್ಧಾವತಾರ ತೆಗೆದು ಪೂಜೆ ಮಾಡ್ತೇವೆ. ತಿಳ್ಕೊಳ್ಳಿ, ಸಂಘರ್ಷದಿಂದ ಸಮಾಜವನ್ನು ಕಟ್ಟಲಿಕ್ಕೆ ಆಗುವುದಿಲ್ಲ, ಕೇವಲ ಕೇವಲ ಶುದ್ಧ ಪ್ರೀತಿಯಿಂದ. ಅದನ್ನೇ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಸರ್ವತ್ರ ಅನಭಿಷ್ಟ ಅನವಿಸ್ನೇಹ ತತ್ತ ಪ್ರಾಪ್ಯ ಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ದ್ವೇಷದಿಂದ ಸಮಾಜವನ್ನು ಕಟ್ಟಲಿಕ್ಕೆ ಆಗುವುದಿಲ್ಲ. ಕೇವಲ ಶುದ್ಧವಾದ ಪ್ರೀತಿಯಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ, ಸಮನ್ವಯ ದೃಷ್ಟಿಕೋನದಿಂದ ನಾವು ಸಮಾಜವನ್ನ, ದೇಶವನ್ನ ಕಟ್ಟಬೇಕು ಅಂತ ಹೇಳ್ತಕ್ಕಂತಹ ನಿಟ್ಟಿನಲ್ಲಿ ಕೃಷ್ಣ ಪರಮಾತ್ಮ ಪೂರ್ವ ಸಾಮಾನ್ಯ ಶಕ 31-38ರಲ್ಲಿ, ಅಂದ್ರೆ ಇವತ್ತಿಗೆ 5164 ವರ್ಷಗಳ ಹಿಂದೆ, ನಾಳೆ ಗೀತಾ ಜಯಂತಿ, ಪೂರ್ವ ಸಾಮಾನ್ಯ ಶಕ 31-38ರಲ್ಲಿ ಕೃಷ್ಣ ಪರಮಾತ್ಮ ಈ ಭಗವದ್ಗೀತೆಯನ್ನ ಜಗತ್ತಿಗೆ ಕೊಟ್ಟಿದ್ದಾನೆ. ಅಂದಿನಿಂದ ಯಾವ ಭಗವದ್ಗೀತೆ ಕೋಟ್ಯಂತರ ಸಾಧಕರಿಗೆ ಆ ಮುಕ್ತಿ ಮಾರ್ಗವನ್ನ, ಬದುಕಿನ ಮಾರ್ಗವನ್ನ, ಪರಿಪೂರ್ಣತ್ವವನ್ನು ಹೊಂದಕ್ಕೆ ಬೇಕಾದ ಮಾರ್ಗವನ್ನು ತೋರಿಸಿಕೊಟ್ಟಿದೆ. ಇವತ್ತು ನಾಳೆ ಅಂತಹ ಅದ್ಭುತವಾದ ಗೀತಾ ಜಯಂತಿಯ ಆ ಒಂದು ಶುಭ ಸಂದರ್ಭದಲ್ಲಿ ಇವತ್ತು ನಮ್ಮ ಅತ್ಯಂತ ಆತ್ಮೀಯರಾಗಿರ್ತಕ್ಕಂತಹ ಸ್ವರ್ಣವಳ್ಳಿ ಮಹಾಸ್ವಾಮಿಗಳು ಜೀವನವನ್ನ ಒಂದು ದೊಡ್ಡ ಉದ್ದೇಶಕ್ಕಾಗಿ ಸಂಪೂರ್ಣ ಸಮರ್ಪಣೆ ಮಾಡಿಕೊಂಡಿದ್ದಾರೆ. 18 ವರ್ಷ, 18 ಅಂತ ಹೇಳಿ ಸಂಖ್ಯೆಗೆ ವಿಶೇಷ ಮಹತ್ವ ಇದೆ, ಪೂರ್ಣತ್ವಕ್ಕೆ ಸಂಕೇತ. 8-9 ಗೀತೆಗೂ 18 ಅಧ್ಯಾಯ ನೋಡಿ. 18ನೇ ವರ್ಷದ ಇವನು ಮಹಾಸಮರ್ಪಣೆ, ಒಂದು ದೇಹೋದ್ದೇಶ ಇಟ್ಟುಕೊಂಡು ಆ ಒಂದು ಉದ್ದೇಶಕ್ಕಾಗಿ ತನ್ನ ಸಂಪೂರ್ಣ ಸಮರ್ಪಣೆ ಮಾಡಿಕೊಳ್ಬೇಕು ಅಂತ ಆದ್ರೆ ಅದಕ್ಕೆ ಅಷ್ಟೇ ಒಂದು ತ್ಯಾಗ ಮತ್ತು ಸಮರ್ಪಣಾ ಮನೋಭಾವ ಇರಬೇಕು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಆ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಸಮಾಜದ ತುದಿಯವರಿಗೆ ಈ ಒಂದು ಭಗವದ್ಗೀತೆಯನ್ನ ಕರ್ನಾಟಕಾದ್ಯಂತ ಪ್ರಸಾರ ಮಾಡತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನ ಇವತ್ತು ಸರಳದಲ್ಲಿ ಮಹಾಸಂಸ್ಥಾನ ನಡೆಸ್ತಾ ಇರತಕ್ಕಂಥದ್ದು ನಮಗೆಲ್ಲರಿಗೂ ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ. ಆದ್ದರಿಂದ ಮತ್ತೆ ಸಮಾಜಕ್ಕೆ ನಾವು ಹೇಳ್ತಾ ಇದ್ದೇವೆ, ಗೀತೆಯ ಬಗ್ಗೆ ಇರ್ತಕ್ಕಂಥ ಪೂರ್ವಾಗ್ರಹತನವನ್ನು ಬಿಡಿ, ಮುಕ್ತ ಮನಸ್ಸಿನಿಂದ, ಸಮನ್ವಯ ದೃಷ್ಟಿಕೋನದಿಂದ ಗೀತೆಯನ್ನು ಅಭ್ಯಾಸ ಮಾಡಿ, ಮಕ್ಕಳು ಗೀತೆಯನ್ನು ಕಂಠಪಾಠ ಮಾಡಿ. ಯಾಕೆ ಗೀತೆ ಎನ್ನುವುದು ನಿಮ್ಮ ಪರಿಪೂರ್ಣ ಜೀವನಕ್ಕೆ ಒಂದು ಬೆಳಕು. ಆದ್ದರಿಂದ ಇದು ಕೇವಲ ಧಾರ್ಮಿಕ ವಿಚಾರ ಅಲ್ಲ, ಇದು ಆಧ್ಯಾತ್ಮಿಕ, ಧಾರ್ಮಿಕ, ಪ್ರತಿಯೊಂದು ಜೀವನದ ನೈತಿಕ, ಹೀಗೆ ಜೀವನದ ಎಲ್ಲ ಆಯಾಮಗಳನ್ನ ಪರಿಚಯ ಮಾಡಿಕೊಡ್ತದೆ. ಆ ದೃಷ್ಟಿಕೋನ ಇಟ್ಟುಕೊಂಡು ಇಂಥ ಮಹತ್ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ಸ್ವರ್ಣವಳ್ಳಿ ಮಹಾಸಂಸ್ಥಾನದ ಪೂಜ್ಯ ಶ್ರೀಗಳವರಿಗೆ ಇನ್ನಷ್ಟು ಸೇವೆಯನ್ನು ಮಾಡ್ತಕ್ಕಂಥ ಈ ನಾಡು, ನುಡಿ, ಸಂಸ್ಕೃತಿ, ದೇಶ, ಇಡೀ ವಿಶ್ವಕ್ಕೆ ಇನ್ನಷ್ಟು ಸೇವೆಯನ್ನು ಮಾಡ್ತಕ್ಕಂತಹ ಶಕ್ತಿಯನ್ನ ಆ ಗೀತಾಚಾರ್ಯ ಪರಮಾತ್ಮ ಸಂಪೂರ್ಣವಾಗಿ ಅನುಗ್ರಹಿಸಲಿ ಅಂತ ಈ ಸಂದರ್ಭದಲ್ಲಿ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ. ಇನ್ನಷ್ಟು ಕಾರ್ಯ ಸಮಾಜದಿಂದ ಆಗಬೇಕು, ಸಮಾಜ ಕೈ ಜೋಡಿಸಬೇಕು.
ಮನೆಯಲ್ಲಿ